ಚಾಮರಾಜನಗರದಲ್ಲಿ ಹುಚ್ಚುನಾಯಿ ದಾಳಿಯಾಗಿದೆ. 8 ಜನರಿಗೆ ಕಡಿದಿದೆ. ಪಿಡಬ್ಲ್ಯೂಡಿ ಕಾಲೋನಿಯಲ್ಲಿ ಅದರಲ್ಲೂ ಆಸುಪಾಸ್ನಲ್ಲಿ ಹುಚ್ಚುನಾಯಿ ಓಡಾಟ ಜಾಸ್ತಿಯಾಗಿದೆ. ಏಕಾಏಕಿ ಹಿಂದಿನಿಂದ ಬಂದು ಕಚ್ಚಿದೆ ಹುಚ್ಚುನಾಯಿ. ಜೊತೆಗೆ ಎಸ್ಕೇಪ್ ಆಗಿದೆ ಅಲ್ಲಿಂದ. ಕಳೆದ 2 ದಿನಗಳಿಂದ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಹುಚ್ಚುನಾಯಿ. ಚಾಮರಾಜನಗರದಲ್ಲಿ ಹುಚ್ಚುನಾಯಿ ದಾಳಿ 8 ಜನರಿಗೆ ಕಡಿದಿದೆ. ಪಿಡಬ್ಲ್ಯೂಡಿ ಕಾಲೋನಿಯ ಆಸುಪಾಸಿನಲ್ಲಿ ಹುಚ್ಚುನಾಯಿ ಓಡಾಡ್ತಾ ಇದೆ. ಭಯಭೀತರಾಗ್ತಿದ್ದಾರೆ ಅಲ್ಲಿನ ಜನ. ಏಕಾಏಕಿ ಹಿಂದಿನಿಂದ ಬಂದು ಕಚ್ಚಿ ಹುಚ್ಚುನಾಯಿ ಪರಾರಿಯಾಗ್ತಾ ಇದೆ. ಕಳೆದ 2 ದಿನಗಳಿಂದ ಸಿಕ್ಕವರ ಮೇಲೆ ಹುಚ್ಚುನಾಯಿ ದಾಳಿ ಮಾಡ್ತಾ ಇದೆ. ಹುಚ್ಚುನಾಯಿ ಕಾಟಕ್ಕೆ ಪಿಡಬ್ಲ್ಯೂಡಿ ಕಾಲೋನಿಯ ನಿವಾಸಿಗಳಿಗೆ ಢವ ಶುರುವಾಗಿದೆ. ಹೊರಗಡೆ ಬರೋದಕ್ಕೂ ಹೆದರು ಬೀಳ್ತಿದ್ದಾರೆ. ಎಲ್ಲಿ ನಮ್ಮ ಮೇಲೂ ಅಟ್ಯಾಕ್ ಆಗ್ಬಿಡುತ್ತೋ ಅಂತ ಒಂದು ಏನು ಡೇಟಾ ಕೂಡ ಇದೆ. 2026ರಲ್ಲಿ ಕರ್ನಾಟಕದಲ್ಲಿ ಸುಮಾರು 2 ಲಕ್ಷ ಪ್ರಕರಣ ದಾಖಲಾಗಿದೆ. ಅಂದ್ರೆ ಹುಚ್ಚುನಾಯಿ ಕಡಿತದಿಂದ ಇಲ್ಲಿವರೆಗೂ 25 ರೇಬಿಸ್ ಪ್ರಕರಣದಿಂದ ಸಾವಪ್ಪಿರುವಂತಹ ಏನು ಘಟನೆಗಳಾಗಿದೆ ವಿತಿನ್ 4 ಮಂತ್ಸ್ ಅಲ್ಲಿ. ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಈಗಾಗಲೇ ನಾಯಿಗಳನ್ನ ರಕ್ಷಣೆ ಮಾಡಬೇಕು, ಸಂತಾನ ಹರಣ ಚಿಕಿತ್ಸೆಯನ್ನ ಕೊಡಬೇಕು, ಇನ್ನೂ ಹೆಚ್ಚಾಗಿ ಒಂದು ಸ್ಟೆಪ್ ಮುಂದೋಗಿ ಹೇಳಬೇಕು ಅಂದ್ರೆ ಬಿರಿಯಾನಿ ಹಾಕಬೇಕು ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಬಟ್ ಈಗಾಗಲೇ ಸಾವು ನೋವುಗಳ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ತಡೆ ಒಡ್ಡೋದು ಹೇಗೆ? ಆಡಳಿತ ವರ್ಗದವರು ಯೋಚನೆ ಮಾಡಬೇಕು. ಈಗಾಗಲೇ ಚಾಮರಾಜನಗರದಲ್ಲಿ ಬೀದಿಗಿಳಿಯೋದಕ್ಕೆ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅವುಗಳಿಗೂ ಕೂಡ ಹುಚ್ಚಿಡ್ದಿರತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕು, ನಾವು ವೆಟರ್ನರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಈ ಕೆಲಸಗಳಾಗಬೇಕಾಗತ್ತೆ. ಸದ್ಯ ಏಕಾಏಕಿ ಗೊತ್ತೇ ಆಗೋದಿಲ್ಲ. ನಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಹಿಂದಿನಿಂದ ಬಂದು ಅಟ್ಯಾಕ್ ಮಾಡ್ತಿದ್ದಾರೆ. ಹೊರಗಡೆ ಬರೋದಕ್ಕೂ ಕೂಡ ಭಯ ಆಗ್ತಿದೆ ಅನ್ನೋದಾಗಿ ಅಲ್ಲಿನ ಸ್ಥಳೀಯರು ಏನು ಬೇಸರವನ್ನ ಜೊತೆಗೆ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್. ಶ್ರೀನಿವಾಸ್, ನಿಜಕ್ಕೂ ಕೂಡ ಆತಂಕ ಎದುರಾಗ್ಬಿಡುತ್ತೆ. ರೋಡ್ಗೆ ಇಳಿಯೋದಕ್ಕೂ ಕೂಡ ಭಯ. ಏನಾಗ್ತಿದೆ? ಎಷ್ಟು ಜನಕ್ಕಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತಾ ಇರೋದು? ಶ್ರೀನಿವಾಸ್, ಡಯನ ಏನಂತಂದ್ರೆ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಈ ರೀತಿ ಒಂದು ಘಟನೆ ನಡೀತಾ ಇದೆ. ಒಂದಲ್ಲ ಒಂದು ಸಮಸ್ಯೆಗಳು ಜನರ ತಲೆದೂರಿದೆ ಅಂತ ಹೇಳ್ಬೋದಾಗಿದೆ. ಈವರೆಗೂ ಕೂಡ ಸಾಕಷ್ಟು ನೀರಿನ ಸಮಸ್ಯೆಯಾಗಿ ಜನ ಪರದಾಡ್ತಿದ್ರು. ಆದ್ರೆ ಇದೀಗ ಒಂದು ಹುಚ್ಚುನಾಯಿ ಏನು ಹೌಸಿಂಗ್ ಬೋರ್ಡ್ ಮತ್ತೆ ಪಿಡಬ್ಲ್ಯೂ ಕಾಲೋನಿಯಲ್ಲಿ ಓಡಾಡ್ತಾ ಇದೆ. ಸೊ ಅದು ಯಾರು ಹೋಗ್ತಾ ಇದ್ರು ಕೂಡ ಹಿಂಬದಿಯಿಂದ ಒಂದು ಕಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗ 8 ರಿಂದ 10 ಜನರಿಗೆ ಈಗಾಗಲೇ ಗಾಯಗೊಳಿಸಿದ್ದು ಅವ್ರ ಆಸ್ಪತ್ರೆ ಚಿಕಿತ್ಸೆ ಕೂಡ ಪಡೆದಿದ್ದಾರೆ. ಅಷ್ಟಾದ್ರೂ ಕೂಡ ಇನ್ನೂ ಕೂಡ ಅದನ್ನ ಸೆರೆ ಹಿಡಿಯುವ ಕೆಲಸವನ್ನು ನಗರಸಭೆ ಮಾಡಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಬಟ್ ಓಡಾಡ್ಕೊಂಡು ಅದು ಎಲ್ಲಿ ಬರುತ್ತೆ ಅಂತಾನೂ ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ. ಏಕಾಏಕಿ ಬಂದು ಕಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆ. ಶ್ರೀನಿವಾಸ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ